ನಾನಿವತ್ತು ಒಂದು ವಿಷಾದನೀಯ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅದು ನಮ್ಮ ಪವಿತ್ರ ನಂದಿ ಬೆಟ್ಟದ ಪರಿಸರದ ಮೇಲೆ ನಡೀತಾ ಇರುವಂಥ ಅತ್ಯಾಚಾರದ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು. ನಂದಿ ಬೆಟ್ಟ ಸುಮಾರು 3.5 ಶತಕೋಟಿ ವರ್ಷಗಳ ಬಂಡೆಯನ್ನು ಹೊಂದಿರುವಂಥ ಒಂದು ಬೆಟ್ಟ. ಅದು ದಕ್ಷಿಣ ಭಾರತದಲ್ಲೇ ಅತಿ ದೊಡ್ಡ ಬೆಟ್ಟ, ಮೋಡಗಳನ್ನು ಚುಂಬಿಸೋ ಬೆಟ್ಟ, 5 ನದಿಗಳಿಗೆ ಜನ್ಮ ನೀಡಿರುವಂಥ ಒಂದು ಸುಂದರವಾದಂಥ ಪರಿಸರ. ಇಂತಹ ಈ ಪರಿಸರದಲ್ಲಿ ಇವತ್ತು ಖಾಸಗಿ ಮತ್ತು ವಾಣಿಜ್ಯೀಕರಣ ವಿಪರೀತವಾಗಿ ನಡೀತಾ ಇದೆ. ಅದಕ್ಕೆ ಕೇಂದ್ರ ಬಿಂದು ಅನ್ನುವ ಹಾಗೆ ಈಗ ನಂದಿ ಬೆಟ್ಟಕ್ಕೆ ರೋಪ್ವೇಯನ್ನು ಅಳವಡಿಸಲಿಕ್ಕೆ ಸರ್ಕಾರ ಆಲ್ರೆಡಿ 2 ಎಕರೆ ಜಮೀನನ್ನು ಸ್ಯಾಂಕ್ಷನ್ ಮಾಡಿದೆ. ಆದರೆ ಇಲ್ಲಿ ಒಂದು ವಿಪರ್ಯಾಸದ ಸಂಗತಿ, ಆ 2 ಎಕರೆ ಏನಿದೆ ಅದು ಅರ್ಕಾವತಿಯ ಬಫರ್ ಝೋನಲ್ಲಿ ಬರುತ್ತೆ. ಆ ಅರ್ಕಾವತಿಯ ಉಗಮ ಸ್ಥಳದಲ್ಲಿ 2 ಎಕರೆಯನ್ನು ದಕ್ಷಿಣ ಅದು ಚಕ್ಬಂದಿಯನ್ನು ಚೆಕ್ ಮಾಡಿದಾಗ ದಕ್ಷಿಣಕ್ಕೆ ಅರ್ಕಾವತಿಯ ಉಗಮ ಸ್ಥಾನ ಬರುತ್ತೆ. ಆ ಜಾಗದಲ್ಲಿ ಕಮರ್ಷಿಯಲ್ ಆ್ಯಂಗಲಲ್ಲಿ ಅಂದರೆ ಕಮರ್ಷಿಯಲ್ ಆಗಿ ನಡೆಸ್ಕೊಳ್ಳಿಕ್ಕೋಸ್ಕರ ಅಪ್ಪರ್ ಟರ್ಮಿನಲ್ಗೆ ಆ ಜಾಗವನ್ನು ಸ್ಯಾಂಕ್ಷನ್ ಮಾಡಿದ್ದಾರೆ. ಇನ್ನೊಂದು ಕಡೆ ಅದೇ ಅರ್ಕಾವತಿಯ ಪುನಶ್ಚೇತನಕ್ಕೆ ಬೆಂಗಳೂರು ಜಲಮಂಡಳಿ ಅಧ್ಯಕ್ಷರ ಒಂದು ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿ ಅರ್ಕಾವತಿ ನದಿಯನ್ನು ಪುನಶ್ಚೇತನಗೊಳಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಮೊದಲು ಸರ್ಕಾರ ಸ್ಪಷ್ಟೀಕರಣ ಕೊಡಬೇಕು. ಬಫರ್ ಝೋನನ್ನು ಇವರು ಕೊಡ್ಬೋದಾ? ಅರ್ಕಾವತಿಯ ಉಗಮ ಸ್ಥಾನವನ್ನೇ ನೀವು ವಾಣಿಜ್ಯೀಕರಣ ಮಾಡಿದ ಮೇಲೆ ಅದರ ಪುನಶ್ಚೇತನ ಹೇಗೆ ಮಾಡ್ತೀರಾ? ಇದು ಮುಖ್ಯವಾಗಿ ಮೂಲವಾದಂಥ ಪ್ರಶ್ನೆ. ಎರಡನೇದು, ನಂದಿ ಬೆಟ್ಟ ಕೇವಲ ಪ್ರವಾಸೋದ್ಯಮ ತಾಣ ಅಲ್ಲ, ಅದಕ್ಕೆ ಒಂದು ದೈವಿಕ ಸ್ವರೂಪ ಇದೆ. ಯಾಕೆಂದರೆ 11ನೇ ಶತಮಾನದಲ್ಲಿ ಚೋಳರು ಮತ್ತು ಬಾಣರ ಕಾಲದಲ್ಲೇ ಅವತ್ತು ಅಲ್ಲಿ ಯೋಗನಂದೀಶ್ವರ ದೇವಸ್ಥಾನ ಸ್ಥಾಪನೆಯಾಗಿದೆ. ಮಹಾತ್ಮ ಗಾಂಧೀಜಿಯವರು ಅಲ್ಲಿ ಬಂದು 40 ದಿವಸಗಳ ಕಾಲ ಅಲ್ಲಿ ಇದ್ದು ತಮ್ಮ ಆರೋಗ್ಯ ಸುಧಾರಣೆ ಮಾಡಿಕೊಂಡು ಅದನ್ನು ಆರೋಗ್ಯದ ಗರ್ಭಗುಡಿ ಅಂತ ಕೂಡ ಕರೆದಿದ್ದಾರೆ. ಇವತ್ತು ಕೂಡ ಅಲ್ಲಿಯ ಜಲ ಬರೀ ಜಲ ಅಲ್ಲ, ಅದು ತೀರ್ಥದ ರೂಪದಲ್ಲಿ ಸ್ವೀಕರಿಸ್ತಾ ಇದ್ದಂಥ ಒಂದು ಕಾಲ ಇತ್ತು. ಇವತ್ತು ಅಂಥ ಬೆಟ್ಟವನ್ನು ಆ 5 ನದಿಗಳನ್ನು ಬರಿದಾಗಲಿಕ್ಕೆ ಬಿಟ್ಟು ಇವತ್ತು ಅಲ್ಲಿ ಮೇಲ್ಗಡೆ ತೋಟಗಾರಿಕೆ ಇಲಾಖೆಯವರು ಕೆಳಗಡೆ ಬೋರ್ವೆಲ್ಗಳನ್ನ ಮಾಡಿಕೊಂಡು ಮೇಲ್ಗಡೆಗೆ ನೀರು ಸಪ್ಲೈ ಮಾಡ್ಕೋತಾ ಇದ್ದಾರೆ. ಅದು ವಿಪರ್ಯಾಸ. ಏಕೆಂದರೆ 5 ನದಿಗಳಿಗೆ ಜನ್ಮ ನೀಡಿದ ಬೆಟ್ಟದ ನದಿಗಳನ್ನು ಪುನಶ್ಚೇತನಗೊಳಿಸೋದನ್ನು ಬಿಟ್ಟು ಇವರು ಮತ್ತೆ ಭೂಮಿ ತಾಯಿಗೆ ತೊಂದರೆ ಕೊಟ್ಟು ಡ್ರಿಲ್ ಮಾಡಿ ಅಲ್ಲಿಂದ ನೀರು ತೆಗಿತೀವಿ, ಮತ್ತು ಬೇರೆ ಬೇರೆ ಎಲ್ಲ ಯಾವುದೇ ರೀತಿಯಾದಂಥ ಶಾಶ್ವತ ಪರಿಹಾರಗಳಿಗೆ ಅವರು ಕ್ರಮ ಕೈಗೊಳ್ತಾ ಇಲ್ಲ. ಆದರೆ ಈಗ 19ನೇ ತಾರೀಕು ರಾಜ್ಯ ಸಚಿವ ಸಂಪುಟ ನಂದಿ ಬೆಟ್ಟದಲ್ಲೇ ನಡೀತಾ ಇದೆ. ನಾನು ಈ ಮೂಲಕ ಆಗ್ರಹಿಸ್ತಾ ಇದ್ದೀನಿ, ನಂದಿ ಬೆಟ್ಟ ಒಂದು ಪವಿತ್ರ ಸ್ಥಳ, 5 ನದಿಗಳಿಗೆ ಜನ್ಮ ನೀಡಿರುವಂಥ ಸ್ಥಳ. ಅಂಥ ಸ್ಥಳವನ್ನು ಈ ಥರ ಬೇರೆ ಬೇರೆ ಕಾನೂನುಗಳನ್ನೆಲ್ಲ ಮಾಡಿ ವಾಣಿಜ್ಯೀಕರಣಗೊಳಿಸಿ ಅದನ್ನು ಯಾವುದೇ ಕಾರಣಕ್ಕೂ ಹಾಳು ಮಾಡಲಿಕ್ಕೆ ಬಿಡಬಾರ್ದು. ಇದು ಸರ್ಕಾರದ ಜವಾಬ್ದಾರಿ. ಜೊತೆಗೆ ಇಂಥ ಕಾರ್ಯಕ್ರಮಗಳನ್ನೆಲ್ಲ ಮಾಡುವಾಗ ಅವರು ಜನಾಭಿಪ್ರಾಯಕ್ಕೆ ಮನ್ನಣೆ ಕೊಡಬೇಕು. ಆದರೆ ಯಾವುದೇ ರೀತಿಯಾದಂಥ ಜನಾಭಿಪ್ರಾಯಗಳಿಗೆ ಅವರು ಮನ್ನಣೆ ಕೊಡದೆ, ಪಬ್ಲಿಕ್ ಒಪಿನಿಯನ್ನ ತಗೊಳ್ಳದೆ, ತಮ್ಮಿಷ್ಟಕ್ಕೆ ಮನಸೋ ಇಚ್ಛೆ ಕಾನೂನುಗಳನ್ನ ಮಾಡಿಕೊಂಡು ಈ ರೀತಿ ವಾಣಿಜ್ಯೀಕರಣ ಮತ್ತು ಖಾಸಗೀಕರಣ ಮಾಡ್ತಾ ಇರೋದನ್ನ ನಾನು ವಿರೋಧಿಸ್ತೀನಿ. ಈ ಸಚಿವ ಸಂಪುಟ ಸಭೆಯಲ್ಲಿ ಅದನ್ನು ಈ ನಂದಿ ಬೆಟ್ಟಕ್ಕೆ ಪೂರಕವಾಗಿ ಪರಿಸರ ಸ್ನೇಹಿಯಾದಂಥ ಕಾನೂನುಗಳನ್ನು ತರಬೇಕು, ಜಾರಿ ಮಾಡಬೇಕು ಅಂತ ಕೇಳ್ಕೊಳ್ಳಿಕ್ಕೋಸ್ಕರ ನಾಳೆ 19ನೇ ತಾರೀಕು ಪರಾಗ್ ಹೋಟೆಲ್ನಲ್ಲಿ ರಾಜಭವನ ರಸ್ತೆ ಅಲ್ಲಿ ಪತ್ರಿಕಾಗೋಷ್ಠಿ ಕರೆದಿದ್ದೀವಿ. ಎಲ್ಲರೂ ಬಂದು ದಯಮಾಡಿ ಭಾಗವಹಿಸಬೇಕು ಮತ್ತು ನಮಗೆ ಬೆಂಬಲ ನೀಡಿ ಪರಿಸರವನ್ನು ಉಳಿಸುವಂಥ ಕೈಂಕರ್ಯಕ್ಕೆ ಕೈ ಜೋಡಿಸಿ. ನನ್ನ ಹೆಸರು CD ಕಿರಣ್ ಅಂತ, ನಾನು ವಿಶ್ವ ಮಾನವ ಹಕ್ಕುಗಳ ಸೇವಾ ಪ್ರತಿಷ್ಠಾನದ ಅಧ್ಯಕ್ಷ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.